ಏಟಾಗಿಲ್ವಲ್ಲ, ಅದು ಹೆಂಗೆ 3 ಜನ ಅದು ಹೆಂಗೆ ಕರೆಕ್ಟಾಗಿ ಇಲ್ಲಿ ಅದೇ ಮೇಲೆ ಶೂಟ್ ಮಾಡಿದ್ದಾರೆ. ನೀವು ತಿಂತಿಲ್ಲ ಮಾಂಸ ಎಲ್ಲಿಂದ ಬರ್ತದೆ? ಹಾಲು ಎಲ್ಲಿಂದ ಬರ್ತದೆ? ಹಾಲು ಎಲ್ಲಿಂದ ಬರ್ತದೆ? ಹಾಲು ಮಾಂಸ ಎಲ್ಲ ಅಲ್ಲಿಂದ ತಾನೇ ಬರ್ತದೆ. ಒಂದೇ ಚಿಕ್ಕ ರೂಮ್ಲಿ 18 ಜನ ಆಡು ಮಾಡಿ ತುಂಬಿಸ್ಬಿಟ್ಟು ರೀಸೆಸ್ ಅಲ್ಲೇ ಬಿಡಬೇಕು, ಅಲ್ಲೇ ಕೂತ್ಕೊಂಡು ಹಂಗೆ 3 ದಿವಸ ಅದೇ ರೂಮ್ಲಿ ಇಟ್ಟಿದ್ರು. ಈಗ 3 ಜನ ಹೊಡೆದು ಬಿಟ್ಟಲ್ಲ, ಅವ್ರ ಕುಟುಂಬಕ್ಕೆ ಕೋಪ ಬರ್ತಲ್ಲ. ವೀರಪ್ಪನ ಮಾಡಿದ ಹಿಂಗೆ ಸುಮ್ಮನೆ ಎತ್ಕೊಂಡು ಹೋಗಿ ಹಾಕಿದ್ರು, ಬಿಟ್ರು. ಲಾಸ್ಟ್ಲಿ ಕೋಪ ಬಂದು ಹಿಂಗೆ ಮಾಡೋದು ಅದು ದೊಡ್ಡ ವಿಷಯ ಆಯಿತು. ಆಗ್ಬಿಡುತ್ತೆ. ಇವರು ಏನು ಹೇಳಿದ್ರೆ ನಂಬ್ತಾರೆ ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಏನು ಬೇಕಾದ್ರೆ ಹೇಳ್ತಾರೆ. ಮಾನ್ಯ ವೀಕ್ಷಕರೇ, ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸಿದ್ದಂತ ಹೇಳಿದರೆ ಹನೂರ್ನ ತೋಮರ್ಪಾಳ್ಯದಲ್ಲಿ ನಡೆದಂಥ ಎನ್ಕೌಂಟರ್ ಸುಮಾರು ವಾದಗಳು ಬರ್ತಾ ಇದ್ದಾವೆ. ಒಂದು ಕಡೆ ನಿಮ್ಗೆಲ್ಲರಿಗೂ ಗೊತ್ತು, ಅರಣ್ಯ ಇಲಾಖೆ ಹೇಳುತ್ತೆ ಇವರನ್ನ ರಾತ್ರಿಯೇ ನಮ್ಮ ವಾಚರ್ಗಳು ನೋಡಿದ್ರು. ವಾಚ್ ಟವರ್ನಿಂದ ಅಲ್ಲಿ ಬೇಟೆ ಆಡುವಂಥದ್ದು ಅಥವಾ ಓಡಾಡುವಂಥ ಚಲನವಲನ ಇತ್ತು. ಹೀಗಾಗಿ ನಮ್ಮ 2 ತಂಡಗಳು ಬಂದು ಬೆಳಗ್ಗೆ ದಾಳಿ ಮಾಡ್ತವೆ. ಅಂದರೆ ಇದೇ ಸಮಯಕ್ಕೆ ಅವರು ಅಂತ ಹೇಳಿದ್ರೆ ಮಾಂಸ ಅವ್ರ ಹತ್ರ ಇತ್ತು, ಜಿಂಕೆ ಮಾಂಸ. ಆಮೇಲೆ ಅವ್ರ ಹತ್ರ ಬಂದೂಕುಗಳಿದ್ದು. ಹೀಗಾಗಿ ಅವರು ನಮ್ಮ ಮೇಲೆ ಹೊಡಿಲಿಕ್ಕೆ ಬಂದರು. ಹೀಗಾಗಿ ಫೈರಿಂಗ್ ಆಯಿತು. ಈ ಫೈರಿಂಗ್ನಲ್ಲಿ 3 ಜನ ಡೆತ್ ಆದರು, ಒಬ್ಬರು ಪರಾರಿ ಆದರು. ಅಂದರೆ ಒಬ್ಬರು ಆಸ್ಪತ್ರೆ ಸೇರಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಬಂದುಬಿಟ್ರೆ ಹನೂರಿನ ಜನತೆ ಅಂದರೆ ಮಲೆ ಮಹದೇಶ್ವರ ಬೆಟ್ಟ ಏನಿದೆ, ತಪ್ಪಲ್ನಲ್ಲಿ ಇರುವಂಥವ್ರು, ಕಾಡಿನ ಮಧ್ಯನೇ ನಾವೆಲ್ಲ ಬದುಕ್ತಾ ಇದ್ದೇವೆ ಇಲ್ಲಿ. ಹೀಗಾಗಿ ನಮ್ಮ ಹಸುಗಳನ್ನು ಬೆಳಗ್ಗೆ ಒಂದು ವೇಳೆ ಹಸುಗಳು ಕಳೆದು ಹೋಗಿದ್ರೆ, ಕಾಡಲ್ಲಿ ಹೋಗಿದ್ರೆ ಬೆಳಗ್ಗೆ 5 ಗಂಟೆಗೆ ನಾವು ಹುಡುಕ್ಲಿಕ್ಕೆ ಹೋಗ್ತೇವೆ ಅನ್ನುವಂಥದ್ದಿಲ್ಲಿ ಎರಡೂ ಕಡೆನೂ. ಅಂದರೆ ಇಲ್ಲಿ ನೆಲೆಸಿರುವಂಥ ಜನರದ್ದು ಒಂದು ವಾದಗಳಾದರೆ ಅರಣ್ಯ ಇಲಾಖೆಯವ್ರದ್ದು ಒಂದು ವಾದ ಇದೆ. ಇದು ಕೊನೆಗೆ ತನಿಖೆಯಿಂದಷ್ಟೇ ಗೊತ್ತಾಗಬೇಕು. ಈಗ ನನ್ನೊಟ್ಟಿಗೆ ಮಾರ್ಟಹಳ್ಳಿಯ ಮಣಿಯವರಿದ್ದಾರೆ. ನಿಮಗೆಲ್ಲ ಗೊತ್ತು ಮಾರ್ಟಹಳ್ಳಿ ಮಣಿಯವರು ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ, ಇವರು ವೀರಪ್ಪನ ಕೇಸ್ನಲ್ಲಿ ಸರಿಸುಮಾರು ಒಂದು 4 ವರ್ಷ ಅವ್ರ ಚಿತ್ರಹಿಂಸೆ ಅನುಭವಿಸ್ಬೇಕಾಗತ್ತೆ. ನಂತರ ಅವರು ನಿರಪರಾಧಿ ಅಂತ ಹೊರಗೆ ಬರ್ತಾರೆ. ಇವರು ಆ ಭಾಗವನ್ನು ಇವತ್ತಿಗೂ ಸರಿಯಾಗಿ ನೋಡಿದಂಥವ್ರು, ಗೊತ್ತಿರೋರು. ಹೀಗಾಗಿ ನಾವು ಮಾರ್ಟಹಳ್ಳಿ ಮಣಿಯವ್ರ ಹತ್ರನೇ ಮಾತಾಡ್ತಾ ಹೋಗ ಬನ್ನಿ. ತುಂಬ ಧನ್ಯವಾದ ಸರ್. ನಮಸ್ಕಾರ ಮಾರ್ಟಹಳ್ಳಿ ಮಣಿಯವರೇ. ಇದು ನಿಜವಾಗ್ಲೂ 100% ಎನ್ಕೌಂಟ್ರು. ಅದ್ರಲ್ಲಿ ಏನು ಸಂದೇಹ ನಿಮಗೆ? ಯಾಕೆ ಹೇಗೆ ಹೇಳ್ತೀರಾ ಅಂದರೆ ಯಾವಾಗಲೂ ಸುಳ್ಳು ತಾನೆ. ಅದ್ರಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ವಾ? ಅವ್ರು ಸುಳ್ಳೆ. ಈಗ ಅವ್ರು ಸುಟ್ಟಾಕಿದ ಮೇಲೆ ಅನುಮಾನ ಮೇಲೆ ಸುಟ್ಟಾಕ್ಬಿಟ್ರು. ಈ ಯಾವ್ದು ಅವ್ರು ತಪ್ಪಿಸಿ ಕೇಳಬೇಕಲ್ಲ. ಅವ್ರು 2 ಜಿಂಕೆ ಅಲ್ಲ 4 ಜಿಂಕೆಗಳು ತೋರಿಸ್ಬೋದು, ತುಪ್ಪಾಗಿ 2 ಅಲ್ಲ 5 ಕೂಡ ತೋರಿಸ್ಬೋದು. ಅವ್ರ ಹತ್ರ ಸ್ಟಾಕ್ ಇದೆ. ಅವ್ರು ತಪ್ಪಿಸ್ಕೋಬೇಕಲ್ಲ ಸರ್. ಸುಟ್ಟಾಕ್ಬಿಟ್ಟು ಏನು ಹೇಳ್ತೀರಿ ಉತ್ತರ? ನಾನು ಹೇಳೋದು ಫಸ್ಟು ಅವ್ರ ಸಂಬಳ ಯಾರು ಕೊಡ್ತಾರೆ? ಸರ್ಕಾರಕ್ಕೆ ಯಾರು ಕೊಡ್ತಾರೆ ದುಡ್ಡು? ನಮ್ಮಂತ ನಾವು ಟ್ಯಾಕ್ಸ್ ಕಟ್ಟಿ ಅದರಿಂದ ಅವ್ರಿಗೆ ಸಂಬಳ ಬರ್ತದೆ. ಅವರು ನಮ್ಮನ್ನು ರಕ್ಷಿಸಗೆ ಇರೋದು. ಅವ್ರ ಕಾಡು ಅಂದರೆ ಅವ್ರದ್ದಲ್ಲ, ಅವ್ರ ಅಪ್ಪನ ಮನೆ ಕಾಡಲ್ಲ, ಎಲ್ಲರಿಗೂ ಅದು ಸ್ವಂತ. ಅಂಥ ಪರಿಸ್ಥಿತಿಯಲ್ಲಿ ನೀನು ಹಂಗೆ ಇದ್ರು ಕೂಡ ಅವ್ರು ಸೂಟ್ ಮಾಡಬೇಕಾದ್ರೆ ಕಾಳು ಕೆಳಗಡೆ ಸೂಟ್ ಮಾಡು. ಅವ್ರು ಹೆಂಗೆ ಸೂಟ್ ಮಾಡಿದ್ರೆ ಇವ್ರಿಗೇನು ಏಟಾಗಿಲ್ವಲ್ಲ? ಒಬ್ರಿಗಾದ್ರು ಫಾರೆಸ್ಟ್ನವ್ರಿಗೆ ಏಟಾಗಿಲ್ವಲ್ಲ? ಅದು ಹೆಂಗೆ ಏಟಾಗಿಲ್ವಲ್ಲ? ಅದು ಹೆಂಗೆ 3 ಜನ ಅದು ಹೆಂಗೆ ಕರೆಕ್ಟಾಗಿ ಇಲ್ಲಿ ಅದೇ ಮೇಲೆ ಸೂಟ್ ಮಾಡಿದ್ದಾರೆ? ಬೇಡ, ನೀ ಹಿಡ್ಕೊಂಡು ಒಂದು ಕೇಸ್ ಸಾಕು. ನನ್ನ ಅಭಿಪ್ರಾಯ ಒಂದು ಕೇಸ್ ಸಾಕು. ಇಲ್ಲಿ ಬೇಟೆ ಈಗೂ ನಡೀತಾ ಇದೆನಾ ಸರ್? ಬೇಟೆ ನಡೆಯಿತೋ ನಡೆಯಿಲ್ವೋ ನಾವು ನೋಡಿಲ್ಲ. ಈ ಘಟನೆ ಏನಾಯ್ತಂತೆ? ನಿಜವಾಗ್ಲೂ ಇವ್ರು ಯಾರು ಏನು ಸರ್? ಇವರೆಲ್ಲ ವ್ಯವಸಾಯದವರು. ಎಲ್ಲರಿಗೂ ಹಸುಗಳಿದೆ, ತೋಟ ಇದೆ, ವ್ಯವಸಾಯ ಮಾಡೋರು. ನನ್ನ ಮಟ್ಟಿಗೆ ಇದು ಒಂದು ಅವರು ಅನ್ಯಾಯವಾಗಿ ಎನ್ಕೌಂಟ್ರು. ಅಷ್ಟು ಕಾಡಿಗೆ ಸರ್ ಯಾವಾಗಲೂ ಹಳ್ಳಿ ಕಡೆಯವರು ಕಾಡಿಗೆ ಒಟ್ಟು ಬೇಕಾದ್ರೆ 5 ಗಂಟೆಗೆ ಹೊಟ್ಟುತ್ತಾರೆ. 5 ಗಂಟೆಗೆ ಹೊಟ್ಟದು. ಯಾಕೆಂದರೆ ಒಂದು ಹಸು ಗಿಸು ಹೋಗಿ ತಪ್ಪಿಸ್ಬಿಟ್ರೆ ಅಷ್ಟು ಹೊತ್ತಿಗೆ ಹೋಗಿ ಹಿಡ್ಕೊಂಡು ಬರೋಕೆ ಹೋಗ್ತಾರೆ. 5 ಗಂಟೆಗೆ ಎಲ್ಲ ಶುರು ಮಾಡ್ತಾರೆ. ಈಗ ನಾವೇ ಆಕಲ್ಲ ಆಡು ಮಾಡಿ ಮೇಯಿಸಿಲ್ಲ. ಒಂದು ದಿವಸ ಏನು ಹೆಚ್ಚಿಗೆ ನಿಂತು ಹೋಗ್ಬಿಟ್ರು ಕೂಡ ತಪ್ಪಿಸ್ಬಿಟ್ರು ಕೂಡ ನೈಟ್ ಹೊತ್ತಲ್ಲಿ ಹುಡುಕಕ್ಕಾಗಲ್ಲ. ಬೆಳಿಗ್ಗೆ ಅಷ್ಟು ಹೊತ್ತಿಗೆ ಹೋಗ್ರ ಅಂತಾರೆ ಮನೇಲಿ. 5 ಗಂಟೆಗೆ ಕಾಡುಗಳಿಗೆ ಹೋಗಿ ಬೆಳಗಾಗ್ತದೆ. ಹೋಗಿ ಸುತ್ತಾಡಿದ್ರೆ ಬೆಳಿಗ್ಗೆ ಟೈಮಲ್ಲಿ ಹೆಂಗಾದ್ರು ಸಿಗ್ತಾನೋ ಅದು ಮಾಮೂಲು. ಅದು ಅಲ್ಲಿಗೆಲ್ಲ ಹೋಗೋದು ಬರೋದು ಮಾಮೂಲು. ಬೆಳಗ್ಗೆ ಅಲ್ಲಿ ಮಾಂಸವನ್ನ ಬಟವಡೆ ಮಾಡ್ತಾ ಇದ್ರಂತೆ ಸರ್. ಅದು ಇವ್ರು ಹೇಳುತ್ತಾನೆ, ಪಬ್ಲಿಕ್ ಹೇಳ್ತಾರ? ಇವ್ರದ್ದು ಬಿಡಿ, ಇವ್ರು 100% ಇವ್ರು ಏನು ಬೇಕಾದ್ರೆ ಹೇಳ್ಕೊಳ್ಳಿ. ನನ್ನ ಮನಸ್ಸಿಗೆ ಇವರು ಯಾವಾಗಲೂ ಇವ್ರು ಹೇಳೋದು ಹಂಗೆ ತಾನೆ. ಅವ್ರು ತಪ್ಪಿಸ್ಬೇಕಲ್ಲ, ಇನ್ನೇನು ಹೇಳ್ತಾರೆ? ಇವರು ತಪ್ಸಕ್ಕೆ ಅವ್ರು ಹೇಳ್ತಾರೆ. ಅದು ಬಿಡಿ. ಈಗ ಸುಟ್ಟಾಗಿ ಸರಿ ಹಂಗೆ ಇದ್ರೆ ಸುಟ್ಟಾಗ ನಿಮ್ಗೆ ಏನು ಕಾಣೋಳಿದೆ? ಸರಿ ಆಯ್ತಪ್ಪ, ಮಾಂಸನ 2 ಮಾಂಸ ತಿಂದ್ಕೊಂಡದ ಕತ್ಕೊಂಡದ ನೋಡ್ದ. ಇವ್ರು ಯಾಕೆ ಅವ್ರು ಹೋಗಿ ಫೈರ್ ಮಾಡಬೇಕು? ಹಿಡಿದು ಇವ್ರಿಗೆ 8 ಜನ ಹೋದ್ರಲ್ಲ, ಹಿಡಿದು ಒಂದು ಕೇಸ್ಗೆ ಸಾಕ್ಬೋದಲ್ಲ. ಇವ್ರಿಗೆ ಫೈರ್ ಮಾಡೋಕ್ಕೆ ಯಾರು ಕಾನೂನು ಇದೆ? ಹೆಂಗೆ ಕಾನೂನು ಇದೆ? ಹಿಂಗೆ ಓಡೋರು ಕಾಲಿಗೆ ಗುಂಡು ಹಾಕು, ಕಾಲಿಗೆ ಹೊಡಿ ಸರ್. ಅದಕ್ಕೆ ಸಾಯಿಸೋದಕ್ಕೆ ಇವ್ರಿಗೆ ಕಾನೂನಾ? ಅದು ಯಾತಕ್ಕೆ ಕೋರ್ಟು ಕಚೇರಿ ನ್ಯಾಯಾಲಯ ಯಾತಕ್ಕೆ ಇರುತ್ತೆ? ಡೆತ್ ಆದ ಮುಂಜಾನೆ ತಾವೇ ಬೆಳೆದವರು. ಏನು ಹೆಸರು ಸರ್ ಅವ್ರದ್ದು? ಪೀಟರ್ ಆರೋಗ್ಯ ಸ್ವಾಮಿ ಕುಮಾರ. ಹೌದು, ವ್ಯವಸಾಯ ಕೆಲಸ. ಇವ್ರು ಯಾಕೆ ಅಲ್ಲಿ ಹೋದ್ರಂತೆ ಸರ್ ಆ ರಾತ್ರಿಗೆ ಕತ್ಲಲ್ಲಿ? ಸೊ ತಿರ್ಗಾ ಅದೇ ಕಲ್ತಿಲ್ಲ ಸರ್. ಯಾವಾಗಲೂ ಅಲ್ಲಿ ಕಡೆ ಕುರಿ ಮರಿ ಆಡು ಮಾಡು ಹೋಗೋದು, ಕಾಡಿಗೆ ಹೋಗೋದು ಬರೋದು ಸಹಜ. ಒಂದು ದಿವಸ ನಿಂತ್ಕೊಂಡು ಒಂದು ಮಾತು ಕೇಳಿ, ನೈಟ್ ಹೋಗುವಾಗ ಸಾಯಂಕಾಲ 6 ಗಂಟೆಗೆ ಒಂದು ಹಸು ಬಂದಿಲ್ಲ, ಒಂದು ಕುರಿ ಬಂದು ತಿರ್ಗಾ ಅಷ್ಟೊತ್ತಿಗೆ ಯಾರು ಹೋಗೋದಿಲ್ಲ.
ಬೆಳಿಗ್ಗೆ ಎತ್ತ ಹೋಗಿ ಹುಡುಕ್ತಾರೆ, ಅಷ್ಟೊತ್ತಿಗೆ ತಿರುಗಿ ಯಾರು ಹೋಗಲ್ಲ ನೈಟ್ಲಿ. ಇವ್ರು ಹೋಗಿದ್ದು 5 ಗಂಟೆ ಕೊಟ್ಟಿದ್ದಾರೆ. ನಿಮ್ಮ ಏರಿಯಾ ಎಂಟೈರ್ ವೀರಪ್ಪನ್ ಇದ್ದಾಗ ಹೇಗಿತ್ತು? ಆವಾಗಲೂ ಹಂಗೆ ಇರ್ತೈತಿ, ಇವಾಗ ಹಿಂಗೆ ಇರ್ತದೆ. ವೀರಪ್ಪನಿರುವಾಗ ಏನು ತೊಂದರೆ ಇಲ್ಲ, ಇವಾಗ ವೀರಪ್ಪನಿರುವಾಗ ಪೊಲೀಸ್ನವ್ರು ತೊಂದರೆ, ಹಿಂಗೆ ವೀರಪ್ಪನ ಹೋದ್ಮೇಲೆ ಈಗ ಫಾರೆಸ್ಟ್ನವ್ರು ತೊಂದರೆ. ನಿಮ್ಮನ್ನ ವೀರಪ್ಪನ್ ಕೇಸಲ್ಲಿ ಯಾಕೆ ತೊಗೊಂಡು ಹೋಗ್ತಾರೆ? ಎಲ್ಲ ಇದೇ ಥರ ಅನುಮಾನ ಇದೇ. ಹೆಂಗೆ ಈಗ ನಾವೆಲ್ಲ ಮಾಡಿದ ವ್ಯವಸಾಯ ಇದೇ ಸೇಮ್ ಇದೆ. ಈಗ 3 ಜನ ಹೊಡೆದು ಬಿಟ್ಟಲ್ಲ, ಅವ್ರ ಕುಟುಂಬಕ್ಕೆ ಕೋಪ ಬರ್ತಲ್ಲ. ವೀರಪ್ಪನ ಮಾಡಿದ ಹಿಂಗೆ ಸುಮ್ಮನೆ ಎತ್ಕೊಂಡು ಹೋಗಿ ಹಾಕಿದ್ರು, ಬಿಟ್ರು, ಲಾಸ್ಟ್ಲಿ ಕೋಪ ಬಂದು ಹಿಂಗೆ ನಡೆದ ಅದು ದೊಡ್ಡ ವಿಷಯ ಆಯಿತು. ಹ್ಯಾಂಗೆ ಆಗ್ಬಿಡುತ್ತೆ. ಆ ಕೇಸ್ನಲ್ಲಿ ನೀವು ಯಾವಾಗ ಸಿಕ್ಕಾಕೊಳ್ತೀರಾ? ನಾವು ಮನೆಯಿಂದ ಕರ್ಕೊಂಡು ಹೋಗಿರ್ತಾನೆ. 126 ಜನ ನಾವು ಇದ್ದಿದ್ದು ಆವಾಗ ಜೈಲಲ್ಲಿ. ಅದರಲ್ಲಿ 100 ಜನ ಕೊಂದಿದ್ದಾರೆ, ಒಬ್ಬರಿಬ್ಬರಲ್ಲ. ಇದೇನು ಇದಕ್ಕಿಂತ ದೊಡ್ಡದಾವಾಗ ನಡೆಯಿತು. ಮನೆಯಿಂದ ಕರ್ಕೊಂಡು ಹೋಗಿ ಸುಟ್ಟು ಹಾಕ್ಬಿಡೋದು, ಮನೆಯಿಂದ ಕರ್ಕೊಂಡು ಹೋಗಿ ಸುಟ್ಟು ಹಾಕ್ಬಿಡೋದು. ಕಾಡಲ್ಲಿ ಫೈರಿಂಗ್ ಮಾಡಿದ್ದೀನಿ ಇದ್ರಲ್ಲಿ ತಾನು ಹೇಳೋದು. ಇದೆಲ್ಲ ಸುಳ್ಳು. ಚೆನ್ನಾಗಿ ಗೊತ್ತು ಪೊಲೀಸ್ನವ್ರು ಯಾವಾಗಲೂ ಕಾಡು ಒಳಗೆ ಹಿಡಿಯೋದಿಲ್ಲ, ಮಾಡಲಿ. ಇವ್ರು ಎಲ್ಲಿಯೇ ರೈನ್ ಹತ್ರನೇ ರಿಜರ್ ಹತ್ರನೇ ಹಿಡಿದ್ರು ಸುಟ್ಟು ಮಾಡಿದ್ದಾರೆ ಅನುಮಾನ ಮೇಲೆ. ನಿಮ್ಮನ್ನ ಎಷ್ಟು ವರ್ಷ ಜೈಲಲ್ಲಿ? 4 ವರ್ಷ. 4 ವರ್ಷ ಜೈಲಿದ್ದೆ. ಏನು ಕೇಸ್? ವೀರಪ್ಪನ ಕೇಸಲ್ಲಿ ಯಾವ ಕೇಸ್ ಹಾಕ್ತಾರೆ? ಹೌದು, ಟಾಡಾ ಕೇಸ್. ಭೇಟಿಯ ಈ ವೀರಪ್ಪನ ಮುಖ ನೋಡಿಲ್ಲ ಸರ್, ನೋಡಿ ಭೇಟಿ ಬೇರೆ ನೀವು ಹೋಗ್ಬಿಟ್ಟಲ್ಲ. ವೀರಪ್ಪನ ಮುಖ ನೋಡಿಲ್ಲ. ಹಾಗೆ ಪೊಲೀಸ್ನವರು ಎನ್ಕೌಂಟರ್ ಸುಮಾರು ನೆಲ್ಲೂರಲ್ಲೇ ಎನ್ಕೌಂಟರ್ ಮಾಡಿಬಿಟ್ರು ಸುಮಾರು ಜನರನ್ನು. ಪಾಪ ಯಾಕೆ ಸರ್, ಸದಾಶಿವ ಆಯೋಗದಲ್ಲಿ ಬಂದಿದ್ದಲ್ಲ, ಎಷ್ಟು ಜನರು ಕೊಂದಾಕಿದ್ದಾರೆ. 75 ಜನರ ಮೇಲೆ ಪರಿಹಾರ ಸರ್ಕಾರ ಕೊಟ್ಟಿದ್ದಿಲ್ಲ. ಪರಿಹಾರ ಕೊಟ್ಟ ಮೇಲೆ ಏನು ಅರ್ಥ? ತಪ್ಪು ಮಾಡಿದಾರೆ ಅಂತ ಅರ್ಥ. ನಮ್ಮ ಒಂದು 10 ಗಂಟೆ ತೋಟದಲ್ಲಿ ನಿಂತಿದ್ದೆ, ಕರ್ಕೊಂಡು ಹೋದ್ರು ಕೇಸ್ ಹಾಕಿದ್ರು ಅಷ್ಟೇ. ಏನು ತೋರಿಸಲಿಲ್ಲ. ಏನು ತೋರಿಸ್ತಾರೆ? ಯಾವ ಜೈಲಲ್ಲಿ? ಮೈಸೂರು ಜೈಲಲ್ಲಿ 4 ವರ್ಷ. 93 ರಾಮಾಪುರ ಕರ್ಕೊಂಡು ಹೋದ್ರು. 1-2 ದಿವಸ ಇದ್ದು ಶುಕ್ರವಾರ ಕರ್ಕೊಂಡು ಹೋದ್ರು. ಶನಿವಾರದ ಆಯ್ತಾರ ನೈಟೆಲ್ಲ ಎತ್ಕೊಂಡು ಹೋಗಿ ಕೋರ್ಟ್ಗೆ ಸೋಮವಾರ ಬೆಳಗ್ಗೆಲ್ಲ ಕೋರ್ಟ್ಗೆ ಎಂಟರ್ ಮಾಡಿಬಿಟ್ರು. 2 ದಿವಸ. ಅಯ್ಯೋ ಅವನೇ ಯಾವ್ಯಾವ್ರು ಪಡಿಯಾಚಿನವರು ಯಾರ್ಯಾರು ಕೈಯತ್ತಂದ. ನಾವೆಲ್ಲ ಕೈಯತ್ತು ಫಸ್ಟ್ ಪಡಿಯಾಚಿಲ್ಲ ಹಿಡಿದು ಹೊಡೆಯೋಣ ಎಲ್ಲ ಹೊಡೆದ ಅಷ್ಟೇ. ಅವ್ನು ಏನಕ್ಕೆ ಅವನು ನೆಗಿತಾನೆ. ವೀರಪ್ಪನ ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತು ಅಂದ. ಅವನ ತ ಹೋಗಿ ಏನು ಮಾಡೋದು ಅವನ ಅಧಿಕಾರಿ. ಆ ರಾತ್ರಿ ಏನಾಗುತ್ತೆ ಸರ್? ನಿಮ್ಮನ್ನ ಸ್ಟೇಷನ್ ತಗೊಂಡು ಹೋಗ್ತಾರೆ ರಾಮಾಪುರದಲ್ಲಿ. ಹೌದು. ಒಳಗೆ ಹೇಗಿರುತ್ತೆ ಅವತ್ತಿನ ದಿವಸ? ಒಂದೇ ಚಿಕ್ಕ ರೂಮ್ಲಿ 18 ಜನ ಆಡು ಮಾಡಿ ತುಂಬಿಸ್ಬಿಟ್ಟು ರೀಸೆಸ್ ಅಲ್ಲೇ ಬಿಡಬೇಕು, ಅಲ್ಲೇ ಕೂತ್ಕೊಂಡು ಹಂಗೆ 3 ದಿವಸ ಅದೇ ರೂಮ್ಲಿ ಇಟ್ಟಿದ್ರು. ಲಾಸ್ಟ್ಲಿ ಕರ್ಕೊಂಡೋಗಿ ಜೈಲಿಗೆ ಬಿಟ್ರು. ನಮ್ಮ ಜೊತೆಗೆ ಬಂದ್ರೆ ಸುಮಾರು ಜನ ಸುಟ್ಟು ಹಾಕ್ಬಿಟ್ರು. ಹೌದಾ? ಅಂದ್ರೆ ಎನ್ಕೌಂಟರ್ ಮಾಡಿಬಿಟ್ರು. ಈಗ ಏನಂದ್ರೆ ಈ ಏರಿಯಾದಲ್ಲಿ ವೀರಪ್ಪನಿಂದ ಒಂದು ಕಣ್ಣು, ಇವರು ಏನು ಹೇಳಿದ್ರೆ ನಂಬ್ತಾರೆ ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಏನು ಬೇಕಾದ್ರೆ ಹೇಳ್ತಾರೆ. ಅದು ನಿಜ. ನಿಮ್ಮ ಏರಿಯಾದಲ್ಲಿ ಸರ್ ಅಲ್ಲಿರುವುದೇ ತಮಿಳಿಯನ್ಸ್ ಸರ್. ಅಲ್ಲಿರುವುದೇ ತಮಿಳಿಯನ್ಸ್ ಅಂದರೆ ಅವ್ರಿಗೊಂದು ವೀರಪ್ಪನ ತಮಿಳಿಯನ್ಸ ಇರ್ಬೋದಾ ಅನ್ನೋ ಒಂದು ಉದ್ದೇಶ ಎಲ್ಲರೂ ಮನಸ್ಸಲ್ಲ ಹಂಗೆ ಅದು ಬಿದ್ದಿದೆ. ಆವಾಗಿಂದ ಬೆಟ್ಟೂರು ಡ್ಯಾಮ್ ರೆಡಿ ಆಗೋತ್ತಿ ನೀವು ಎಲ್ಲ ಈಚೆಗೆ ಬರ್ತೀವಿ. ಮೇಟೂರು ಡ್ಯಾಮ್ ಕಟ್ಟಿದ ಮೇಲೆ ಅಲ್ಲಿ ಎಲ್ಲ ಬಂದು ಆವಾಗಿದ್ದು ಕೋಯಂಬತ್ತೂರು ಡಿಸ್ಟಿಕ್ ತಾನೆ, ಬ್ರಿಟಿಷ್ ಪೀಡು. ಭಾಗ ಮಾಡುವಾಗ ಕರ್ನಾಟಕ ಸೇರ್ಬಿಡ್ತು. ಒಂದು 50 ವಿಲೇಜಿಗೆ ಮೇಲೆ ಇರ್ತದಲ್ಲ ಎಲ್ಲ ಕಡೆ. ಹೂಗ್ಯಮಿಂದ ಕೊಪ್ಪಂ ಕಾಜನೂರಿಂದ ಲೆಕ್ಕ ಹಾಕೊಳ್ಳಿ ಆಳಂಬಡಿ ತನಕ ಇರುತ್ತಲ್ಲ. ತೋಮರಪಳ್ಳಿ ಕಿಮರ್ ಎಲ್ಲ ಫಾರೆಸ್ಟ್ ಹತ್ರ ತಾನೆ. ಎಲ್ಲ ಫಾರೆಸ್ಟು. ಈಗ ನಾವೇ ಮಾಟಲಿಗೆ ಬರಬೇಕಾದ್ರೆ ಮಾಟಲಿ ಬಿದಿರ್ಲಿ ಹೋಗುವಾಗ 1/2 ಕಿಲೋಮೀಟ್ರ್ ಫಾರೆಸ್ಟ್. ಬಿದಿರಿಂದ ಒಡಕಾಲ ಹೋಗುವಾಗ ಒಂದು 1/4 ಕಿಲೋಮೀಟ್ರ್ ಫಾರೆಸ್ಟು. ಹೆಂಗೆ ಹೋಗ್ತೀರಿ? ನಾಳೆ ಬೇಕನ್ಬಿಟ್ಟು ರೋಡ್ಲಿ ಬರ್ತೀವಪ್ಪ ನೈಟ್ಲು. ಕಾರ್ಯಾಚರಣೆ ಸುಟ್ಟಾಗ್ತಾನೆ. ಯಾವ ನಂಬೋದು? ಹೆಂಗೆ ಬದುಕೋದು? ಫಾರೆಸ್ಟ್ ಎನ್ಕೌಂಟರ್. ಈಗ ಮೊಡಕಾಲದಿಂದ ಮಾಟ್ಲಿಗೆ ಬರ್ಬೇಕು 10 ಕಿಲೋಮೀಟ್ರ್. ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಿ. ಈಗ ಬಿದ್ರಲಿಕ್ಕೂ 1 ಕಿಲೋಮೀಟ್ರ್ ಫಾರೆಸ್ಟ್ ಇದೆ. ಫಾರೆಸ್ಟ್ ದಾಟಿ ಈ ಕಡೆ ಬರಬೇಕು. ಫಾರೆಸ್ಟ್ ಸುಟ್ಟಾಕಿದ್ರೆ ಏನು ಮಾಡ್ತೀರಿ? ಯಾಕಪ್ಪ ಫಾರೆಸ್ಟ್ಗೆ ಹೋಗಿದ್ದೆ ಅಂತ ಹೇಳುವುದಾ? 1000 ಜನ ಬರ್ತಾರೆ ಹೋಗ್ತಾರೆ, ಗಾಡಿ ಬರ್ತದೆ ಹೋಯ್ತದೆ. ಅದು ಹೆಂಗೆ ಫಾರೆಸ್ಟ್ ತಾನೆ? ಹಂಗೆ ಹೇಳಿದ್ರೆ ಏನು ಮಾಡೋದು? ಹಿಂಗಿದೆ ನಮ್ಮ ಪರಿಸ್ಥಿತಿ. ಹಗಲೊತ್ತು ನೈಟ್ ಹೊತ್ತು 7 ಕಿಲೋಮೀಟ್ರ್ ಮಾಟಲಿಗೆ ಒಂದು ನೈಟ್ ಆಯಿತು. ಏನು ಹೆಚ್ಚಿಗೆ ಮೇದು ಆಸ್ಪತ್ರೆ ನೈಟ್ ಪಾಪ ಏಣ ಕಟ್ಟಿ ಎತ್ಕೊಂಡು ಬರ್ತಾರೆ, ನಡ್ಕೊಂಡು ಬರ್ತಾರೆ. ಸುಟ್ಟಾಕ್ಬಿಟ್ರೆ ಕಾಡು ಒಳಗೆ ಯಾಕೆ ಬಂದೆ ಅನ್ನೋದಾ? ನಿಮಗೊಂದು ಡೆಲಿವರಿ ಆಯ್ತು ಅಂತ ಇಟ್ಕೊಳ್ಳಿಯಪ್ಪ, ಅಲ್ಲಿ ಆಸ್ಪತ್ರೆ ಇಲ್ಲ, ಒಂದು ಆವೇ ಕಚ್ಚಿಬಿಡ್ತು, ಏನಿಲ್ಲ. ಎಲ್ಲಿಗೆ ಬರಬೇಕು? ಮಾಟಲಿಗೆ ಬರಬೇಕು. ಕಾಡು ಒಳಗೆ ಬಂದರೆ ಏನು ಸುಟ್ಟಾಕ್ಬಿಟ್ಟು ಏನು ಮಾಡೋದು? ಎನ್ಕೌಂಟರ್ ಮಾಡ್ತಾರೆ. ಇದೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು. ಜನ ಮತ್ತೆ ಕಾಡು ಎರಡು. ಹೌದು ಸರ್, ಜನ ಕಾಡು ಸರ್. ಎಲ್ಲ ಕಾಡು ಮಧ್ಯ ಕಾಡು ತಾನೇ ಇರುವುದು. ಹೆಂಗೆ ಬಂದ್ರೆ ಕಾಡು ತಾಡ್ತಾನೆ ಬರಬೇಕು. ಈಗ ಮಾಟಿನ ರಾಮಾಪುರ ಬರಬೇಕಾದ್ರೆ 10 ಕಿಲೋಮೀಟ್ರ್ ಕಾಡು ದಾಟಿ ಬರಬೇಕು. ಊಗಿಂದ ಮಾಟಿ ಬರಬೇಕಾದ್ರೆ 6-8 ಕಿಲೋಮೀಟ್ರ್ ಕಾಡಿಂದ ಬರಬೇಕು. ಹೆಂಗೆ ಬರುವುದು ನೀವು ಹೇಳಿ? ಈಗ ಇವ್ರು ಹೇಳ್ತಾರಲ್ಲ ಕಾಡು ಒಳಗೆ ಯಾಕೆ ಹೋದ್ರು ಎಂದು. ನಾನು ಹೇಳೋದು ಒಂದು ಅರ್ಜೆಂಟು. ಈಗ ನಾವೇ ಇಟ್ಕೊಳ್ಳಿ ಸರ್, ಈಗ ಒಬ್ಬರು ಹುಷಾರಿಲ್ಲ, ರಾಮಾಪುರ ಬರ್ತೀವಿ ನೈಟ್ಲಿ. ಯಾಕೆ ಕಾಡೊಳಗೆ ಬಂದು ಸುಟ್ಟಾಕ್ಬಿಡುವುದಾ? ಬರಲೇಬೇಕಲ್ಲ, ಏನು ಮಾಡೋದು? ಇದಾದ್ಮೇಲೆ ತೋಮರಪಳ್ಳಿ ಏರಿಯಾ ಹೇಗೆ ಸರ್? ತೋಮರಪಳ್ಳಿಯ ಏರಿಯಾ ಹುಡುಗನ ಮಾತ್ರ ನನ್ನ ಮಟ್ಟಗೆ ಅದು ಎನ್ಕೌಂಟ್ರು. ಅದು ಏನು ಹೆಂಗಂದ್ರೆ ರಿಲೇಷನ್ಗಳೇನ? ಎಲ್ಲ ಅದೇ ಊರವರೆಲ್ಲ ರಿಲೇಷನ್ ಅವರೇ.
ಆಮೇಲೆ ಅಲ್ಲಿ ಅವ್ರ ಅಂಥ ಹುಡುಗರು ಇಲ್ಲ, ನನ್ನ ಮಟ್ಟಿಗೆ ಅವ್ರು ಅಂಥ ಹುಡುಗರಲ್ಲಪ್ಪ. ಅವ್ರು ಸುಮ್ಮನೆ ಹೆಂಗೆ ಹೇಳೋದು, ಇವ್ರು ಏನೇ ಹೇಳ್ತಾರೆ, ಏನೇ ಹೇಳಿ ನಾನು ಒಪ್ಪಲ್ಲ. ಇಲ್ಲ, ಮೇಕೆದಾಟಕ್ಕಿಂತ ಈಚೆಗೆ ಇದೆ ಕಿಲೋಮೀಟರ್, ಮೇಕೆದಾಟಕ್ಕೆ ಇದಕ್ಕೆ 10 ಕಿಲೋಮೀಟರ್. ಹಾಂ, ಮೇಕೆದಾಟಲ್ ಹತ್ರ ಹೌದು. ಹಾಂ, ವೀರಪ್ಪನ್ ಡೆತ್ ಆಗುತ್ತೆ. ನಿಮ್ಮ ಬಿಡುಗಡೆ ಯಾವಾಗ ಆಗುತ್ತೆ? ವೀರಪ್ಪನ ಸಾಯಿ ಮುಂಚೆ ಬಿಡುಗಡೆ ಆಯಿತು. ಎಷ್ಟು ವರ್ಷ ನಿಮ್ಮನ್ನ ಕೇಸ್ ನಿಕಾಲಿ ಆಗುತ್ತೆ? ಕೇಸ್ ನಿಕಾಲಿಯಾಗಿ ನಮ್ಮ ಕೇಸ್ 2002ರಲ್ಲಿ ಕ್ಲೋಸ್ ಆಯಿತು. ಅವ್ನು 4ರಲ್ಲಿ ಸತ್ತ ವೀರಪ್ಪ. ಪಾಪ ನೀವು ನೋಡಿದ್ರೆ ಜೀವನದಲ್ಲಿ ವೀರಪ್ಪನ ಬಿಳುವಂದ್ರ ಹುಷಾರಿಲ್ಲ ಪಾಪ. ಶುಗರ್ ಇತ್ತು, BP ಇತ್ತು, ಅದರಲ್ಲಿ ಸ್ವಲ್ಪ ಲಘು ಥರ ಹೊಡೆದು ಸತ್ತು ಹೋಗ್ಬೋದು. ಹಾಸ್ಪಿಟಲ್ ಟ್ರೀಟ್ಮೆಂಟ್ ಇಲ್ಲ. ವೀರಪ್ಪನ 4 ಜನ ವೀರಪ್ಪನ ಕೇಸ್ನಲ್ಲಿ ಕಲ್ಲಿ ಶಿಕ್ಷೆ, 4 ಜನ ಸತ್ತರು. ಮಾದಿಯ, ಸೈಮೇನು, ಜ್ಞಾನಪುರ ಎಲ್ಲ ಸತ್ತೋಗ್ಬಿಟ್ಟರು. 2004ರಿಂದ ವೀರಪ್ಪನ್ ಸತ್ತ ಮೇಲೆ ಯಾವುದಾದ್ರೂ ಎನ್ಕೌಂಟರ್ ನಡೆದಿತ್ತು ಸರ್ ಈ ಭಾಗದಲ್ಲಿ? ಇಲ್ಲ, ಇಲ್ವಾ? ಇಲ್ಲ, ಎನ್ಕೊಂಡು ನಡೆಯಲಿಲ್ಲ. ವೀರಪ್ಪ ಸತ್ತ ಮೇಲೆ ಯಾವುದೂ ಈ ರೀತಿ ನಡೆದೇ ಇಲ್ಲ. ನಡೆದೇ ಇಲ್ಲ, ಇದೇ ಫಸ್ಟು. ಇಲ್ಲ, ಬೇಟೆ ಆಡ್ಲಿಕ್ಕೆ ಹೋಗಿದ್ರು ಅಂತಾರೆ ಅರಣ್ಯ ಇಲಾಖೆಯವರು ಹೇಳೋದು. ಆದರೆ ಸ್ಥಳೀಯ ಜನ ಹೇಳೋದೇನಂದ್ರೆ ಸ್ಥಳೀಯರು ಬೇಟೆ ಆಡ್ಲಿಕ್ಕೆ ಹೋಗ್ಲಿಲ್ಲ, ಹಸು ಮೇಯಿಸ್ಲಿಕ್ಕೆ ಹೋಗಿದ್ರು ಅಂತ. ಅದು ನನ್ನ ಮಟ್ಟಿಗೆ ಅದ ನಿಜ. ಅಲ್ಲಿ ಕಾಡು ಮಾಡೇ ಜೀವನ, ಕಾಡು ಸೇರಿ ಮನುಷ್ಯ ಜೀವನ ಮಾಡಬೇಕು. ಕಾಡೆಲ್ಲ ಮಾಡೋಕ್ಕೆ ಆಗಲ್ಲ. ಹಸು ಮೇಯಿಸ್ಬೇಕು, ಕುರಿ ಮೇಯಿಸಿ. ಎಲ್ಲಿ ಹೋಗಿ ಮೇಯಿಸೋದು? ನೀವು ತಿಂತಿಲ್ಲ ಮಾಂಸ ಎಲ್ಲಿಂದ ಬರ್ತದೆ? ಹಾಲು ಎಲ್ಲಿಂದ ಬರ್ತದೆ? ಮತ್ತೆ ಹಾಳು ಎಲ್ಲಿಂದ ಬರ್ತದೆ? ಹಾಳು ಮಾಂಸ ಎಲ್ಲ ಅಲ್ಲಿಂದ ತಾನೇ ಬರ್ತದೆ. ಕಾಡು ಒಳಗೆ ಹೋಗ್ತಾರೆ, ಮೇಯಿಸ್ತಾರೆ, ಕರ್ಕೊಂಡು ಬರ್ತಾರೆ, ಕಳೀತಾರೆ. ಕುರಿ ಮಾಂಸ, ಹೌದು, ಕುರಿ ಮಾಂಸ, ದನ ಎಲ್ಲ ಮೇಯಿಸ್ತಾರಲ್ಲ, ಅಲ್ಲಿದ್ದಾನು ಕಾಡು ಒಳಗೆ ತಾನೇ ಹೋಗ್ತದೆ. ದನ ಮೇಯಿಸ್ತಾನೆ, ಕುರಿ ಮೇಯಿಸ್ತಾನೆ. ಹೆಂಗೆ ಎಲ್ಲಿಗೆ ಸರ್ ಹೋಗೋದು? ಹೌದು, ಮತ್ತೆ ಮಾಡಿ ಮೇಯಿಸಿ ಉಳ್ಳಾಕದು ಎಲ್ಲಿಂದ ಬರ್ತದೆ? ಎಲ್ಲಿ ಎಷ್ಟು ತೋಟದಲ್ಲಿ ಕಟ್ಕೊಂಡು ಎಷ್ಟು ಹುಲ್ಲಾಕ್ಬಿಟ್ಟು. ಅದು ಮಾಮೂಲು ವಿಲಾಸಿ ಹಸುಗಳು ಡೈಲಿ 100 ಕನ್ನಡ 50 ಕನ್ನಡ ಬರ್ತಾ ಇದೆ, ಮೇಯಿಸಿಗೆ ಹೋಗ್ತಾರೆ, ಬರ್ತಾರೆ. ಸೊ ಕೊನೆಯದಾಗಿ ಇವ್ರು ಎನ್ಕೌಂಟ್ರ್ ಯಾಕೆ ಆಯ್ತು ಅಂತೀರಾ? ನಾವು ಹೇಳೋದು, ಕೈ ಕಾಲಿಗೆ ಬಿದ್ರಲ್ಲ, ಒಬ್ಬ ಮನುಷ್ಯ ಸಣ್ಣ ಸುಡಬಾರ್ದಲ್ಲ. ಮಿಲ್ಟ್ರಿಲೇ ಕೈ ಎತ್ಬಿಟ್ಟು ಸುಡಲ್ಲ. ಅವ್ರು ಕೈ ಕಾಲಿಗೆ ಬಿದ್ದ ಮೇಲೆ ಸುಟ್ಟು ನೀ ಕೊಳೆ ಮಾಡಿ ಉದ್ದೇಶ ಇಲ್ದಾನೆ ಮಾಡಿದಿ. ಏನ್ ಬಂದಿದೆ ಸರಿ ಕೊನೆಯದಾಗಿ ಸ್ಟ್ರೈಕ್ ಹನೂರಲ್ಲಿ ತಕ್ಕೊಂಡ್ರ ಹಿಂದೆ ತಕ್ಕೊಂಡು ಹೇಳಿದ್ರೆ ನಾನು ನೋಡಿದೆ. ಆದರೆ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಂತ, ಅವ್ರ ಮೇಲೆ FIR ಹಾಕಿದೆ ಅಂತ ಹೇಳಿದ್ರಂತೆ. ಆದರೆ FIR ಹಾಕಿದ್ರು ಕೂಡ ಅವ್ರು ಅರೆಸ್ಟ್ ಮಾಡಿಲ್ವಲ್ಲ. ಎಲ್ಲಿ ಅಪ್ಸ್ಕೊಂಡು ಗೌರ್ಮೆಂಟ್ ಆಫೀಸ್ಲ ಅಪ್ಸ್ಕೊಂಡು ಹೇಳಿ, ನೀವೇ ಹೇಳಿ, ಇದು ನ್ಯಾಯ ಒಪ್ಕೋಬೋದಾ? ಏನೋ ಒಂದು ಕಣ್ಣಕ್ಕೆ ಮುಚ್ಚಿ ಮಾಡಿ ಬೇರೆ ಕಡೆ ಚೇಂಜ್ ಮಾಡಿ ಒಳಗಡೆ ಹಾಕ್ತಾರಲ್ಲ, ಯಾರಿಗೆ ಗೊತ್ತು? ವಾತಾಚಿ ಒಳಗೆ ಒಂದು ಮಾತ್ರ ಫಾರೆಸ್ಟ್ ಶಿಕ್ಷೆ ಆಗಿದೆ ಇಡೀ ಇಂಡಿಯಾ ದೇಶದಲ್ಲಿ. 30 ಜನ 50 ಜನಕ್ಕೆ ಆಗಿದ್ದು ಗೊತ್ತಾ ನಿಮಗೆ? ವಾತಾಚಿ ಒಳಗೊಂದೊಂದು ತಮಿಳ್ನಾಡಲ್ಲಿ ಅತ್ಯಾಚಾರ ಮಾಡೋ ಕೇಸಲ್ಲಿ ಮಾತ್ರ ಆಯಿತು, ಶಿಕ್ಷೆ ಆಗಿಲ್ಲ. ಯಾವ ಇವ್ರಿಗೆ ಆಗಿಲ್ಲಪ್ಪ. ಮಾಂಸ ತಂದ್ರಿಂದ ಇಟ್ಕೊಳ್ಳಿ, ಹಂಗೆ ಇಟ್ಕೊಳ್ಳಿ. ಈಗ ನಿಮ್ಮ ಸಂತಾನೆ ಜಿಂಕೆ ಹೊಡೆದ್ರು ಅಲ್ಲ, ಗೌರ್ಮೆಂಟ್ ಫಾರೆಸ್ಟ್ನವ್ರದ್ದು ಸರ್. ಜಿಂಕೆ ಇತ್ತು, 2-4 ಜಿಂಕೆ ಇಟ್ಕೊಂಡಿದ್ರು. ಇಟ್ಕೊಳ್ಳಿ, ತುಪ್ಪ ಹಾಕಿಂದ ಇಟ್ಕೊಳ್ಳಿ. ಆದರೆ ಅವ್ರು ಸುಡ್ಬೋದಾ? ಅವ್ರಿಗೊಂದು ವಾರ್ನಿಂಗ್ ಕೊಡಬಾರ್ದಾ? ಇಲ್ಲ, ಹಂಗೆ ಅವ್ರು ಓಡೋರು ಕಾಲು ಕೆಳಗಡೆ ಸುಡೋಕೆ ನಿಮ್ಗೆ ಆಗಲ್ವಾ? ಅದ್ಯಾಕೆ ಅವ್ರು ಪ್ರಾಣ ತೆಗೆಯುವ ಅಷ್ಟು ನಿಮ್ಗೆ ಯಾರು ಧೈರ್ಯ ಕೊಟ್ಟರು? ಇದೆಲ್ಲ ತಪ್ಪಲ್ವಾ? ಆ ಮಕ್ಕಳು, ಹೆಂಡತಿ ಮಕ್ಕಳು ಅನಾಥರಾದರು, ತಾಯಿ ತಂದೆ ಅವ್ರ ಜೊತೆಗೆ ಅದ್ರಲ್ಲಿ ಎಷ್ಟು ಕಷ್ಟ, ಮನಸ್ಸು ನೋವಿದೆ ನೋಡಿ. ಈಗ ಇಡೀ ತೋಮೇರ್ಪಳ್ಳಿ 2 ದಿವಸದಲ್ಲಿ ಬಂದು ಕಾಯ್ಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಮಧ್ಯದಲ್ಲಿ. ಇಲ್ಲ, ಅಷ್ಟು ಜನರು ಒಳ್ಳೆಯವರಿಂದ ಬರ್ತಾರಾ? ಹೇಳಿ, ನೀವು ಹೇಳಿ. ಇಲ್ಲಿರೋದ್ರಿಗೆ ಅಷ್ಟು ಜನ ಬಂದಿದ್ದಾರೆ. ಇಲ್ಲಿಂದೆಲ್ಲ ಮಾಟಲ್ಲಿ ಕಿಟ್ಟೆ ಇಡೀ ಊಜೆ ಜಾಗದ ಎಲ್ಲ ಕಡೆ ಬಂದಿದ್ದಾರೆ. ಒಳ್ಳೆ ಹುಡುಗರಿದ್ದು ಅಷ್ಟು ಜನ ಬಂದಿದ್ದಾರೆ. ಅಲ್ಲಿ ಯಾಕೆ ಬೇರೆ ಕೇಸಲ್ಲಿ ಬಂದಿಲ್ಲ? ಇದು ಅನ್ಯಾಯ. ನಾನು ತುಂಬ ಖಂಡಿಸ್ತೀನಿ. ಈ ಥರ ನಡೆಯಬಾರ್ದನ್ನು ಖಂಡಿಸ್ತೀನಿ. ತನಿಖೆ ಖಂಡಿತ ಆಗಬೇಕು. ಅದೇ CBI ತನಿಖೆ ಕೊಟ್ಟಾದ ಅದು ನಡೀತದೆ. CPI ತನಿಖೆ ಕೊಟ್ಟರೆ ಮಾತ್ರ ಅದು ಕರೆಕ್ಟಾಗಿ ಸತ್ಯ ಹೊರಗಡೆ ಬರುತ್ತೆ.